ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮ್ಮ ಸೊಸೆ ಎಷ್ಟು ಮುದ್ದ ಕಾಣ್ತಿದ್ದಾಳೆ. ನನ್ನ ಕಣ್ಣೆ ಬಡ್ದು ಬಿಡುತ್ತೇನೋ. ದೃಷ್ಟಿ ತೆಗ್ಬಿಡ್ಲಾ ನೋಡು, ಎಲ್ಲ ಸೇರಿಸಿ ಒಟ್ಟಿಗೆ ದೃಷ್ಟಿ ತೆಗೆಯೋಣ. ಈಗ ಸ್ವಲ್ಪ ಸಮಾಧಾನ. ಸರಿ. ಬನ್ನಿ. ಕೊಡಿಮ್ಮ ಕಾಯಿ. ಬಲಗಾಲ ಇಟ್ಕೊಂಡು ಹಸಮಣೆ ಮೇಲೆ ಕೂತ್ಕೊಮ್ಮ. ಓಂ ತದೇವ ಲಗ್ನಂ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ. ಹೇಳಿ ಮಾಮ. ಇಬ್ರು ಹಾರ ಹಾಕೊಳ್ಳಿ. ಗಟ್ಟಿ ಮೇಳ, ಗಟ್ಟಿ ಮೇಳ, ಗಟ್ಟಿ ಮೇಳ. ಈಗ ಕನ್ಯಾದಾನ ಶಾಸ್ತ್ರ ಶುರು ಮಾಡಬೇಕು. ಅಣ್ಣನ್ ಕರಿತೀರಾ? ಅಣ್ಣ, ಜಯಲ್ಲಿ ಅಯ್ಯೋ ದೇವ್ರೆ, ಈಗ ಇದ್ದೇ ಇದ್ನಲ್ಲ, ಎಲ್ಲಿ ಹೋದವನು? ಜಯದೇವ ಅಣ್ಣ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬನ್ನಿ. ಆಯ್ತು ಆಯ್ತು. ಪ್ರತಿ ಕ್ಷಣನೂ ತಂಗಿ ಅಂತ ಪ್ರಾಣ ಬಿಡೋದು ನನ್ನ ಗೆಳೆಯ. ಆದರೆ ಇವ್ರುಗಳಿಗೆ ಈ ಸ್ವಾರ್ಥಗಳ ಅಸಲಿಯತ್ತು ಗೌತಮ್ಗದು ಯಾವಾಗ ಗೊತ್ತಾಗುತ್ತೋ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ, ಇವತ್ತು ಇಲ್ಲಿ ಯಾವ ಸಮಾಜಕ್ಕೆ ಸೇವೆ ಮಾಡಕ್ ಬಂದಿದ್ದೀರಿ? ಸಮಾಜಕ್ಕೆ ಅಲ್ಲ ಕಣೋ, ಈ ದೇವಸ್ಥಾನಕ್ಕೆ ನಾವು ಸಮಾಜ ಸೇವೆ ಮಾಡಕ್ ಬಂದಿದ್ದೀವಿ. ಓ, ಲೇ, ಈ ದೇಶದಲ್ಲಿ ಏನ್ ನಡೀತಿದೆ ಗೊತ್ತೇನೋ? ಎಲ್ಲರ ಕೈಯಲ್ಲೂ ವಾಚ್ ಇದೆ, ಟೈಮ್ ನಡೀತಿದೆ. ದೇವಸ್ಥಾನ ಆಗದೆ ಇದ್ರೆ ಸರಿಯಾಗಿ ಹೋಗಿತಾ ಇದೆ. ನಮ್ಮ ದೇಶದಲ್ಲಿ ಸೂಸೈಡ್ಗಳು ಜಾಸ್ತಿ ನಡೀತಾ ಇದೆ. ಯುವ ಪ್ರೇಮಿಗಳು ಸಾಯ್ತಾ ಇದ್ದಾರೆ. ಅದಕ್ಕೆ ಇವತ್ತು ದೇವ್ರ ಕೈ ಮುಗಿದು ಎಲ್ಲೇ ನೊಂದಿರೋ ಪ್ರೇಮಿಗಳು ಸಿಕ್ಕಿದ್ರು ಅವ್ರಿಗೆ ಮದುವೆ ಮಾಡಿಸಿ ರಿಜಿಸ್ಟರ್ ಮಾಡ್ಸೋಣ ಬನ್ನಿ. ಇರಿ, ಬೇಗ ಬೇಗ ಮುಗಿಸು, ಆಫೀಸ್ಗೆ ಲೇಟ್ ಆಗುತ್ತೆ. ದೇವಸ್ಥಾನಕ್ಕೆ ಬಂದ್ರು ಅರ್ಜೆಂಟಾ ನಿಮ್ಗೆ? ಸುಮ್ಮನೆ ಬನ್ರಿ. ಫೋನ್ ಬರ್ತಾ ಇದೆ, ನೀನು ಹೋಗು. ಹೈ, ಏನು ಫೋನು ಏನು ಬರುತ್ತೆ, ಕಟ್ಟಾಗುತ್ತೆ. ಏನು ಜೀವನಾನೋ ಏನು, ಸಂಬಳ ಬರುತ್ತೆ, EMI ಕಟ್ಟಾಗುತ್ತೆ. ಸರ್, ಒಂದು ನಿಮಿಷ ಹೇಳಿ ಸರ್. ಬೇಜಾರಲ್ಲಿದ್ದೀರಾ? ಹೌದು ಸರ್. ನೋವಾಗಿದೆಯಾ? ಹೌದು. ಜೀವನ ಸಾಕಾಗೋಗಿದೆಯಾ? ಹೌದಪ್ಪ, ಹೌದು. ಯಾಕೆ? ಏನಿಲ್ಲ ಸರ್, ಈಗ ತಾನೇ ಮೇಡಮ್ಮು ಬೇಜಾರಲ್ಲಿ ಹೋಗಿದ್ದಾರೆ. ನೀವು ಅವರಿಂದ ಬೇಜಾರಲ್ಲಿ ಹೋಗ್ತಾ ಇದ್ದೀರಾ. ಹಂಗಂದ್ರೆ ನಿಮ್ಗೆ ಲವ್ ಆಗಿದೆ, ನೀವು ಬೇಜಾರಲ್ಲಿದ್ದೀರಿ, ಮದುವೆ ಆಗಿಲ್ಲ ಅಂತ ಅರ್ಥ.
ನಾವು ನಿಮ್ಗೆ ಮದುವೆ ಮಾಡಿಸ್ತೀವಿ. ಏಯ್ ಯಾವ ಊರಿ ನಿಮ್ದು? ನಿಮ್ ಕಣ್ಣಿಗೆ ನಾವ್ ಯಾವ ಆಂಗಲ್ ಇಂದ ಲವರ್ಸ್ ತರ ಕಾಣಿಸ್ತೀವ್ರಿ? ನಮ್ಮಿಬ್ಬರಿಗೂ ಮದುವೆ ಆಗಿದೆ, ನಮ್ಗಿಬ್ರು ಮಕ್ಳಿದ್ದಾರೆ. ಅದ್ರಲ್ಲಿ ಒಬ್ಬ ಸ್ಕೂಲ್ಗೆ ಹೋಗೋನೆ, ಒಬ್ಳು ಕಾಲೇಜ್ಗೆ ಹೋಗೋಳೆ. ಮದುವೆ ಅಂತ ಮದುವೆ. ನಾನು ಯಾವ್ದೋ ಆಫೀಸ್ ಟೆನ್ಷನ್ ಅಲ್ಲಿ ಬೇಜಾರಾಗಿದ್ದೀನಿ ಅಂತ ಹೇಳಿದ್ರೆ ನೀವು ಒಳ್ಳೆ ಎರಡೆರಡು ಸರಿ ಮದುವೆ ಹಾಕಿ ನಂಗೆ ಏನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಓ ಹಾಗಾದ್ರೆ ಮದುವೆ ಆಗೋಗಿದ್ಯಾ? ಹಾ, ಮದುವೆ ಆಗಿದೆ ಅಂದ್ರೆ ಆಲ್ರೆಡಿ ನೀವು ಸಮಸ್ಯೆಲಿದ್ದೀರಿ ನೋಡ್ರಿ. ಐನೂರೇ, ನನ್ನ ಮಗ ಕನ್ಸಲ್ಲಿ ತುಂಬಾ ಬೆಚ್ಚ ಬೀಳ್ತಾ ಇದ್ದ. ಅವ್ನು ಬೆಚ್ಚ ಬೀಳೋದು ನಿಲ್ಸಿದ್ರೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಈಗ ಪರವಾಗಿಲ್ಲ, ಅದಕ್ಕೆ ತೀರ್ಸೋಣ ಅಂತ ಬಂದಿದ್ದೀವಿ. ಒಂದು ಪೂಜೆ ಮಾಡಿಕೊಟ್ಬಿಡಿ. ಗಿರಿ, ರೀ, ನಿನ್ ಗಂಡನಿಗೆ ಸಂಬಳ ಬರೋ ದಿವಸ EMI, ಮನೆ ಖರ್ಚು, ಮಕ್ಕಳ ಖರ್ಚು, ಕೈ ಸಾಲ, ಅಪ್ಪನ ಮೆಡಿಸಿನ್ ಅಂತ ಇರೋ ಬರೋ ದುಡ್ಡೆಲ್ಲ ಟಕ 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 ಅಂತ ಕಟ್ಟಾಗುತ್ತೆ. ಆಗ ನಾನು ಎಷ್ಟೊಂದು ಸರಿ ಬೆಚ್ಚಿ ಬಿದ್ದಿದ್ದೀನಿ. ನಿನ್ನ ಕಣ್ಣಿಗೆ ಅದು ಕಾಣಿಸಿಲ್ವಾ? ಅಯ್ಯೋ, ಹೌದಲ್ವಾ? ಅದಕ್ಕೆ ಅಂತ ಇನ್ನೊಂದು ಹರಕೆ ಕಟ್ಕೋತೀನಿ. ನೀವೇನು ಯೋಚನೆ ಮಾಡಬೇಡಿ. ಪರವಾಗಿಲ್ಲ, ಬೆಚ್ಚಿ ಬೀಳೋದು ಆರೋಗ್ಯಕ್ಕೆ ಒಳ್ಳೇದು. ನೀವು ಹರಕೆ ಅಂತ ನಮ್ಮ ಜೇಬಿಗೆ ಬರೆ ಹಾಕ್ಬೇಡಿ. ಸುಮ್ಮನೆ ಇರಿ, ಎಲ್ಲದಕ್ಕೂ ಲೆಕ್ಕ ಹಾಕೊಂಡು. ಅಲ್ಲಿರೋದು ನಿಮ್ಮ ಚಿಕ್ಕ ಯಜಮಾನ್ರ ತಾನೆ? ಅವರ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಅವರೇ ಅನ್ಸುತ್ತೆ. ಅವರೇ ಏನೋ ಟೆನ್ಷನ್ ಅಲ್ಲಿ ಇರೋ ಹಾಗಿದೆಯಲ್ಲ. ನಡಿ ನೋಡೋಣ. ಬನ್ರಿ ಸರ್ ನಮಸ್ಕಾರ. ಸರ್ ಏನ್ ಸರ್ ಎಳ್ದಾಡ್ತಾ ಇದಾರೆ? ಫ್ರೆಂಡ್ಸಾ? ಫ್ರೆಂಡ್ಸ್ ಅಂತ ಫ್ರೆಂಡ್ಸ್ ನಮ್ಮಿಬ್ಬರದು ಮದುವೆ ಮಾಡ್ತೀನಿ ಅಂತೇಳಿ ಹಾವಳಿ ಇಡಾಕತ್ತಾರೋ ಮಾರಾಯ. ರೇ ಏನ್ರಿ ನೀವು ಆಗ್ಲಿಂದ ಸಿಕ್ದವ್ರಿಗೆಲ್ಲ ಮದುವೆ ಮಾಡಿಸ್ತೀನಿ ಅಂತ ಹಾವಳಿ ಇಡ್ತಾ ಇದ್ದೀರಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ನನಗೂ ಮದುವೆ ಮಾಡಿಸ್ತೀನಿ ಅಂತ ಹೇಳ್ದಾರಲ್ವಾ ನೀವು? ಹೌದಾ? ನಾನು ಆಗಲ್ಲ ಅಂತ ಹೇಳ್ದೆ ಗಿರಿ. ಸರ್ ಇವರಿಬ್ರು ಲವರ್ಸು, ಮದುವೆ ಆಗಿಲ್ಲ ಅಂತ ಸಹಾಯ ಕೊಟ್ಟಿದ್ರು. ನಾನೇ ಮದುವೆ ಮಾಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ತಾಳಿ ಹೂವ ರೆಡಿ. ಬನ್ನಿ, ತಾಲಿ ಬಂತು. ಇರ್ರಿ ಅಲ್ಲ, ನಿಂತ ಜಾಗದಲ್ಲೇ ಕೂತ್ಕೊಂಡು ಕಟ್ಟು ಅಂದ್ರೆ ಅದೇನ್ ಶೂಲೇಸ್ ಏನ್ರಿ? ತಾಳಿ ಹಿರಿಯರೆಲ್ಲ ಒಪ್ಪದ್ ಬೇಡವಾ? ಶಿವಪ್ಪ, ನಾವಪ್ಪ ಒಪ್ಪಂಗಿಲ್ಲ, ಸಾಯೋದ ಬೆಸ್ಟ್ ಅಪ್ಪ. ಇದಕ್ಕೆ ಇವ್ರು ಹಿಂಗೆ ಹೇಳಿದ್ದಕ್ಕೇನೆ ನಾನು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದು. ಸರ್, ಇದು ಒಂದು ಹೆಣ್ಣಿನ ಮರ್ಯಾದೆ ಪ್ರಶ್ನೆ ಸರ್. ಗಿರ್ಜವ್ವ, ನಾನು 3 ಬಿಟ್ಟು ನಿಂತೇನೆ. ಶಿವು ಹೇಳೋಪ್ಪ. ಇದೆಯಂತ ಗಿರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವ್ ನೋಡ್ತಾನೆ ಎಲ್ರ ಜೊತೆಗೂ ಖುಷಿಯಾಗಿರ್ಬೇಕು ಅಷ್ಟೇ. ಮೇಡಮ್, ಇಂಥ ಸಂದರ್ಭದಲ್ಲಿ ನನಗೆ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ನಾನು ಯಾವಾಗಲೂ ಬೇಡದೇ ಇರೋದನ್ನೇ ಮಾತಾಡ್ತಾ ಇರ್ತೀನಿ. ಆದರೆ ಇವತ್ತು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಈ ಕಾಂತ ಅನ್ನೋ ಒಬ್ಬ ತಮ್ಮ ಇದ್ದಾನೆ ಅಂತ ಯಾವತ್ತೂ ಮರಿಬೇಡಿ ಮೇಡಮ್. ನನ್ನ ಮೇಲೆ ಛೋಟಾ ಬಾಸ್ತು ಋಣ ತುಂಬಾ ಇದೆ ಮೇಡಮ್. ಅದನ್ನು ಸ್ವಲ್ಪ ಆದರೂ ತೀರಿಸ್ಬೇಕು. ನಾನು ಯಾರೋ ಒಬ್ಬ 3ನೇ ವ್ಯಕ್ತಿ. ನನಗೆ ಅವ್ರ ತಮ್ಮನ ಸ್ಥಾನ ಕೊಟ್ಟು ಒಳ್ಳೆ ಸ್ನೇಹಿತರ ಥರ ನೋಡ್ಕೋತಾ ಇದ್ರು. ಆ ಋಣನ ನಾನು ತೀರಿಸಲೇಬೇಕು ಮೇಡಮ್. ಸತ್ಯವಾಗ್ಲೂ ಮೇಡಮ್, ನಾನು ಯಾವಾಗಲೂ ಜೊತೆಲಿ ಇರ್ತೀನಿ. ನನ್ನ ಕೈಯಿಂದ ಏನು ಸಹಾಯ ಆಗುತ್ತೋ ಅದನ್ನು ನಾನು ಮಾಡ್ತೀನಿ ಮೇಡಮ್. ತಗೊಳ್ಳಿ ಮೇಡಮ್. ಏನ್ರಿ ಇದು ಗಿಫ್ಟ್ ಎಲ್ಲ ತಂದಿದ್ದೀರಾ? ಚಿಕ್ಕ ಛೋಟಾ ಬಾಸ್ಗೆ ಮೇಡಮ್. ಕಾಂತ ಅವ್ರೆ, ಯಾಕೆ ಇದನ್ನೆಲ್ಲ ತರಕ್ ಹೋದ್ರಿ? ಪ್ಲೀಸ್ ಮೇಡಮ್, ದಯವಿಟ್ಟು ಇಲ್ಲ ಅನ್ಬೇಡಿ. ತಗೊಳ್ಳಿ, ನಿಮ್ಮ ತಮ್ಮನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟು ಅನ್ಕೊಳ್ಳಿ. ಸರಿ, ಅಲ್ಲಿಟ್ಬಿಡಿ. ಹೇಳು ವೇದಾಂತ್, ಅಗ್ನಿನ ನೀನು ಕೊಂದ್ಮೇಲೆ ನಿನ್ನ ತಂದೆ ನಿನ್ನ ಜೊತೆ ಖುಷಿಯಾಗಿ ಬರ್ತಾರ? ಯಾವುದೇ ಕಾರಣಕ್ಕೂ ಬರಲ್ಲ ಅಲ್ವಾ? ಇದರಿಂದ ನಿನ್ನ ತಂದೆನ ಗೆಲ್ಲೋದಕ್ಕಾಗಲ್ಲ ವೇದಾಂತ್. ಬದಲಾಗಿ ಪ್ರೀತಿಯಿಂದ ಗೆಲ್ಬೋದು, ಬುದ್ಧಿವಂತಿಕೆಯಿಂದ ಗೆಲ್ಬೋದು. ಯೋಚನೆ ಮಾಡು.
ಅವರಪ್ಪ ಅಗ್ನಿ ಕೈನಲ್ಲಿ ಸಿಕ್ಕಾಕೊಂಡಿರೋದು ಇವನಿಗೆ ತುಂಬ ಸಂಕಟ ಆಗ್ತಾ ಇದೆ ಅನ್ಸುತ್ತೆ. ನೀರಿಂದ ಹೊರಗಡೆ ಬಂದಿರೋ ಮೀನ್ ಥರ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ. ನೋಡೋಕ್ಕೆ ಒಂಥರ ಮಜಾ ಇದೆ. ಹೀಗೆ ಆಗಬೇಕು. ನನ್ನನ್ನು ಎದುರು ಹಾಕ್ಕೊಂಡ್ರೆ ಹೀಗೆ ಆಗೋದು. ವೇದಾಂತ್, ಆತ್ರದಲ್ಲಿ ಏನೇನೋ ಡಿಸೈಡ್ ಮಾಡಬೇಡ. ಆ ಅಗ್ನಿ ತುಂಬ ಗೇಮ್ ಆಡ್ತಿದ್ದಾನೆ, ನಿನ್ನ ಜೊತೆ ಎಮೋಷ್ನಲಿ ಆಟ ಆಡ್ತಾ ಇದ್ದಾನೆ. ಪ್ಲೀಸ್ ಕೂತು ಯೋಚನೆ ಮಾಡು, ಎಲ್ಲ ನಿನಗೆ ಅರ್ಥ ಆಗುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ಇಲ್ಲಿ ನೀನು ನನ್ನನ್ನು ನೋಡಬೇಕು ಅನ್ಕೊಂಡಿಲ್ಲ, ಅದಕ್ಕೆ ಬಂದೆ. ನೀವು ಬೈದಿದ್ದಕ್ಕೆ ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ನನಗೆ ಯಾಕೆ ಹೆದರ್ಕೋತೀಯ? ನಿಮಗೆ ನೋವು ಮಾಡ್ಬಿಟ್ನಲ್ಲ ಅಂತ. ನೀನು ನೋವು ಕೊಡೋಕೆ ಸಾಧ್ಯನೇ ಇಲ್ಲ ಲೀಲಾ. ನೀನು ಯಾವಾಗಲೂ ಖುಷಿ ಕೊಡೋಳು, ನೋವು ಕೊಡೋಕೆ ಚಾನ್ಸೇ ಇಲ್ಲ. ಅಯ್ಯೋ, ನೀವು ಹೊರಗಡೆ ನಿಂತಿದ್ದೀರಾ, ಬನ್ನಿ ಒಳಗೆ. ಇಲ್ಲ ಲೀಲಾ, ನಾನು ನೋಡ್ಬೇಕು ಅಂತ ನಿಂಗೆ ಅನ್ನಿಸ್ತಲ್ಲ, ಅದಕ್ಕೋಸ್ಕರ ಬಂದೆ. ನಿನ್ನನ್ನು ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡು ಹೋಗೋ ಯಾವ ನಮ್ಮ ಜೊತೆನೇ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ನಿನ್ನ ಖುಷಿನ ಕಿತ್ಕೊಳ್ಳೋಷ್ಟು ಸ್ವಾರ್ಥಿ ನಾನಲ್ಲ. ನೀನೆಲ್ಲೇ ಇರು, ಹೇಗೆ ಇರು, ಚೆನ್ನಾಗಿರು ಅಷ್ಟೇನೆ. ನಾನು ಯಾರಿಗೂ ಹರ್ಟ್ ಮಾಡಬೇಕು ಅಂತ ಮನೆ ಬಿಟ್ಟು ಬರಲಿಲ್ಲ ರೀ. ನಾನು ನಿಮ್ಮನ್ನ ನೋಡ್ಬೇಕಂತ ಅನ್ಕೊಂಡ ತಕ್ಷಣ ನೀವು ಬಂದಿದ್ದೀರಾ. ನಿಮ್ಮ ಜೊತೆನೇ ಇರಬೇಕು ಅಂತ ನಾನು ಬಯಸಿದ್ರೆ ನನ್ನ ಜೊತೆನೇ ಜೀವನ ಪರ್ಯಂತ ಇದ್ಬಿಡ್ತೀರಾ ರೀ? ಏನ ಅಂದ್ಯಾ? ಇಲ್ಲ ರೀ. ನೀವು ಏನು ರೀ, ನೀವು ಇದನ್ನ ತಗೊಳ್ಳಿ, ಇದನ್ನ ಜೋಪಾನವಾಗಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಇದ್ರೆ ನಿಮ್ಗೆ ಒಳ್ಳೇದಾಗುತ್ತಂತೆ. ನೀನೇ ಇಲ್ಲ ಅಂದಮೇಲೆ ಒಳ್ಳೇದಾಗೋದಕ್ಕೆ ಹೇಗೆ ಸಾಧ್ಯ ಇಲ್ಲ? ಏನಿದೆ? ಥ್ಯಾಂಕ್ ಯು. ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ತಲೆಯಲ್ಲಿ ಈ ಆಲೋಚನೆಗಳೆಲ್ಲ ಬರಬಾರ್ದು. ತಪ್ಪು 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 ತಪ್ಪು. ನೋಡಿದ್ಯಾ, ಖುಷಿ ಆಯ್ತಾ? ತುಂಬಾ ತುಂಬಾ ಖುಷಿ ಆಯ್ತು. ನಾನು ಫೋನ್ ಕಟ್ ಮಾಡಿದೆ, ಅಲ್ಲಿಂದ ಇಲ್ಲಿವರೆಗೂ ಬಂದ್ರಲ್ಲ, ನಾನು ಇದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ರೀ. ಎನಿಥಿಂಗ್ ಫಾರ್ ಯು ಲೀಲಾ. ಯಾವಾಗಾದರೂ ಆಗಲಿ, ಏನೇ ತೊಂದರೆ ಇರಲಿ, ಏನ ಚಿಕ್ಕ ವಿಷಯ ಇರಲಿ, ನನ್ನನ್ನು ನೆನೆಸ್ಕೊ. ಹಲೋ, ಇದು ನಮ್ಮ ಏರಿಯಾ. ಚಿಕ್ಕ ವಯಸ್ಸಿಂದಾನು ಇಲ್ಲಿ ನಾವೇ ಡೌನ್, ಗೊತ್ತಾ? ಬರಲಾ? ಬನ್ನಿ. ಐ ಮೀನ್ ಹೋಗ್ತೀನಿ. ಹಾಗೆ ಮಾತಾಡ್ಬೇಡಿ. ನೀವು ಹೋಗ್ತೀನಿ ಅಂತ ಅಂದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ, ತುಂಬಾ ನೋವಾಗುತ್ತೆ. ನಾ ಹೊರಡ್ಬರ್ತೀನಿ. ಟೇಕ್ ಕೇರ್ ರೀ. ಅದನ್ನ ಜೋಪಾನವಾಗಿ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಿಮಗೆ ಒಳ್ಳೇದಾಗುತ್ತೆ. ಆಯ್ತಾ? ಹುಷಾರು. ಓಕೆ, ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವು ನಮ್ಮ ಯೋಗ್ಯತೆ ಏನು ಅಂತ ತೋರಿಸಿದ್ದೀರಾ. ನಾವು ಹೊರಗೆ ಇರ್ತೀವಿ, ಈ ಜನ್ಮದಲ್ಲಿ ಅರಸನ ಕೋಟೆ ಗೇಟ್ ಒಳಗೂ ಬರಲ್ಲ ಅಂತ ಪಟ್ಟು ಹಿಡಿದು ಕೂತ್ಬಿಟ್ರೆ ಹಾಗೇನ್ ಮಾಡ್ತೀರಕ್ಕ?
ಹೌದು ಅದಕ್ಕೆ ಧಾಮಿನಿ ಹೇಳ್ತಿರೋ ಮಾತು ನಿಜ ಅನಿಸ್ತಿದೆ. ನನ್ಗೆ ಯಾಕೋ ಆದಿತ್ಯ ಪಾರ್ವತಿ ಈ ಅರಸನ ಕೋಟೆ ಗೇಟ್ ದಾಟಿ ಹೊರಗಡೆ ಹೋಗಿ ಜೀವನ ಮಾಡಿದ್ರೆ ಅವ್ರ ಮನಸ್ಸು ಹೊಡೆದೋಗುತ್ತೆ ಅಂತ ಅನಿಸ್ತಿದೆ ಅಕ್ಕ. ಅರಸನ ಕೋಟೆ ಶಾಶ್ವತವಾಗಿ ದೂರ ಮಾಡ್ಕೊಳ್ಬೇಕಾಗತ್ತಕ್ಕ. ದಾಮಿನಿ, ಬೇಡ, ಹೀಗೆಲ್ಲ ಮಾತಾಡ್ಬೇಡ. ನನಗೆ ನನ್ನ ಆದಿ ಬೇಕು ಪಾರ್ವತಿ. ನನ್ನ ದೊಡ್ಡ ಮಗ ಹಿರಿ ಸೊಸೆ ನನಗೆ ಬೇಕು. ಅವರು ಶಾಶ್ವತವಾಗಿ ದೂರ ಮಾಡ್ಕೊಳ್ಳೋ ಮಾತೆ ನನಗೆ ಚೂರಿ ಇಲ್ದಾಗ ಆಗ್ತಿದೆ. ಹುಡುದ್ರಕ್ಕ, ನನ್ ಮಾತೆ ನಿಮ್ಗೆ ಇಷ್ಟು ನೋವು ಮಾಡೋದಾದ್ರೆ ಅವ್ರು ನಿಜವಾಗ್ಲೂ ದೂರ ಹೋದ್ರೆ, ಇಲ್ಲಿ ಹನುಮಂತು ಇದ್ದ ಅವ್ರ ಜೊತೆಲಿ, ಅವ್ರು ಹೊರಗಡೆ ಹೋದ್ರೆ, ಅವ್ರಿಗೆ ಅಗತ್ಯಕ್ಕೆ ಏನಾದ್ರೂ ಬೇಕು ಅಂದ್ರೆ ಯಾರಿದಾರಕ್ಕ ಅವ್ರ ಪಾಲಿಗೆ? ಆದಿತ್ಯ ಹೊರಗಡೆ ಕೆಲ್ಸಕ್ಕೆ ಅಂತ ಹೋಗ್ಬಿಟ್ರೆ ಪಾರ್ವತಿ ಒಂಟಿ ಆಗ್ಬಿಡ್ತಾಳೆ. ಅಲ್ಲಿ ಅವಳು ಒಂಟಿ, ಇಲ್ಲಿ ನೀವು ನಾವೆಲ್ಲರೂ ಒಂಟಿ ಆಗ್ಬಿಡ್ತೀವಕ್ಕ. ಇಲ್ಲ, ಹಾಗಾಗ್ಬಾರ್ದು. ಹಾಗಾಗಕ್ ನಾನು ಬಿಡಲ್ಲ. ಹನುಮಂತು ಬಂದು ಹೇಳಿದಾಗ ನಾನು ಇದ್ರ ಬಗ್ಗೆ ಎಲ್ಲ ಯೋಚನೆನೇ ಮಾಡಲಿಲ್ಲ. ಪಾರ್ವತಿನೇ ಸ್ವತಃ ಫೋನ್ ಮಾಡಿದಾಗ್ಲೂ ಅವಳ ಮನಸ್ಸಿನ ನೋವು ಕಡಿಮೆ ಆಗ್ಲಿ, ಅವಳಿಗೆ ಒಳ್ಳೇದಾಗ್ಲಿ ಅನ್ನೋ ಕಾರಣಕ್ಕೆ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಸ್ವಲ್ಪ ದಿನ ಹೊರಗೆ ಇದ್ಬಿಡಿ ಅಂತ ಹೇಳ್ಬಿಟ್ಟೆ. ಹಾಗಾದ್ರೆ ಈಗಲೇ ಅವ್ರು ಹೋಗೋದನ್ನ ತಡೀರಿ ಅಕ್ಕ, ಪ್ಲೀಸ್. ವಿಷಯ ಇಷ್ಟು ಮುಂದುವರೆದಿರುವಾಗ ಹೇಗೆ ತಡೆಯೋದು? ಅದಕ್ಕೆ ಲಗೇಜ್ ಎಲ್ಲ ತಗೊಂಡು ಹೋಗೋದಕ್ಕೆ ಆದಿತ್ಯ ಗಾಡಿ ತರಕ್ಕೆ ಹೋಗಿದ್ದಾನೆ. ಅಯ್ಯೋ, ಹೌದಾ? ಅದಕ್ಕಿಂತ ಮುಂಚೆನೆ ನಾನು ಹನುಮಂತು ಹತ್ರ ಮಾತಾಡ್ಬೇಕು. ಕಾರಣಗಳು ಏನೇ ಇದ್ರು ಅರಸನ ಕೋಟೆ ಒಳಗಡೆನೆ ತೀರ್ಮಾನ ಆಗ್ಲಿ, ಗೇಟ್ ಒಳಗಡೆನೆ ತೀರ್ಮಾನ ಆಗ್ಲಿ, ಮಕ್ಕಳು ಗೇಟ್ ಬಿಟ್ಟು ಹೊರಗಡೆ ಹೋಗೋದು ಬೇಡ ಅಂತ ಅವನ ಹತ್ರ ಕೇಳ್ಕೋಬೇಕು. ಕೇಳ್ಕೋತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಗೊಂದು ಕಷ್ಟ ಅಂತ ಬಂದಾಗ ತಾನೇ ಮುಂದೆ ಬಂದು ಸಹಾಯಕ್ಕೆ ಕೈ ಜೋಡಿಸವ್ನಿ. ದೊಡ್ಡವ್ರಿಗೆ ಗೌರವನೇ ಕೊಡಕ್ಕಿಲ್ಲ ಅಂದಲ್ಲ, ಅದು ತೆಪ್ಪು ಕಣವ. ಆ ಹುಡುಗ ಒಂದೇ ಸುಕ್ಕುವೆ ದೊಡ್ಡವ್ರ ಮ್ಯಾಗ ಜೋರ್ ಮಾಡಿದ್ದನ್ನ ನಾ ಕಾಣೆ. ಯಾಕೆ ಬಾವನ್ ಮೇಲೆ ಕೈ ಮಾಡಿರ್ಲಿಲ್ವಾ? ಮಾಡಿ ತೆಪ್ಪನ ಇನ್ನೊಬ್ರಿಗೆ ತಲೆ ಕಟ್ಟೋ ಜನವೇ ಜಾಸ್ತಿ. ಆದ್ರೆ ತಾನು ಮಾಡಿ ತೆಪ್ಪನ ಒಪ್ಕೊಳ್ಳೋ ಗುಣ ಆಯ್ತಲ್ಲ, ಅದು ದೊಡ್ಡದು. ಹಾಗಿದ್ರೆ ತಪ್ಪು ಮಾಡಿ ಒಪ್ಕೊಂಡ್ಬಿಟ್ರೆ ದೊಡ್ಡವರಾಗ್ಬಿಡ್ತಾರತ್ತೆ. ನಾನು ಈ ವಿಷಯನ ಒಪ್ಪೋದಿಲ್ಲ. ಗೊತ್ತಿಲ್ಲದೆ ಮಾಡಿ ತೆಪ್ಪನ ಚಮಿಸ್ದೆ ಹೋದ್ರೆ ಜಗತ್ನಾಗೆ ಯಾರು ಒಂದಾಗ ಬಾಳ್ವೆ ಮಾಡಕ್ ಆಗಲ್ಲ ಅಳಿಯೋ. ಅಂದ್ರೆ ಓದ್ದವ್ರು ಮಾಡಿದ್ರೆ ಸರಿ, ಓದ್ದೆ ಇಲ್ದವ್ರು ಮಾಡಿದ್ರೆ ತೆಪ್ಪು ಅಂತ ಹೆಂಗ್ ಹೇಳೋಕಾಯ್ತದೆ ಅಳಿ? ಅಂದ್ರೆ ಮನುಷ್ಯನಿಗೆ ಇದ್ದೇ ಮುಖ್ಯನೇ. ಆದರೆ ಓದೋದು ಬರೆಯೋದು ಅಷ್ಟೇ ಇದ್ದೇ ಅಲ್ಲ. ಬದುಕಿನ ಅನುಭವ ಬೇಕು. ಪುಸ್ತಕ ಲಾಂದ್ರ ಇದ್ದಂಗೆ, ಅದು ಕತ್ಲೆಯಲ್ಲಿ ನಡೆಯೋನ್ಗೆ ದಾರಿ ತೋರ್ತದೆ. ಅನುಭವ ಕಣ್ಣಿದ್ದಂಗೆ, ಲಾಂದ್ರ ನೋಡಕ್ಕೆ ಕಣ್ಣು ಬೇಕಂತಾಯಿ. ನೀನ್ ಹೇಳ್ತಿರೋದು ಸರಿನೇ ಇದೆ ಅವ್ವ, ಆದ್ರೆ ಅದು 50 ವರ್ಷದ ಹಿಂದೆ. ಈಗ ಅನುಭವ ಅನ್ನೋದು ಅಂಗೈಯಲ್ಲೇ ಇದೆ.
ತಿಳ್ಕೊಳಕ್ ಆಗದೆ ಇರೋಂಥದ್ದು ಏನೂ ಇಲ್ಲ. ಮುಂಚೆ ಆಗಿದ್ರೆ ಕೂಲಿ ಕೆಲಸ ಮಾಡ್ಕೊಂಡೆ ಬದುಕ್ಬೋದಿತ್ತು. ಆದ್ರೆ ಈಗ ಅದಕ್ಕೂ ವಿದ್ಯೆ ಬೇಕು, ಸರ್ಟಿಫಿಕೇಟ್ ಬೇಕು. ಓದೋದಕ್ಕೆ ಆಸಕ್ತಿ ಇದ್ರೂ ಅವಕಾಶ ಸಿಗ್ಲಿಲ್ಲ ಅನ್ನೋರ್ ಮೇಲೆ ಕನಿಕರ ತೋರಿಸ್ಬೋದು. ಆದ್ರೆ ಇವ್ರಿಗೇನ್ ಕಮ್ಮಿ ಆಗಿತ್ತು? ಆ ಬಂಗಾರಮ್ಮ ದುಡ್ಡನ್ನ ಬಡ್ಡಿಗೆ ಬಿಟ್ಟು ಬಡವ್ರ ರಕ್ತ ಹೀರ್ತಿರೋದಕ್ಕೆ ಸರಸ್ವತಿ ಇವ್ರ ಮನೆ ಹೊಸಲು ಕೂಡ ತುಳಿಲಿಲ್ಲ ಅನ್ಸತ್ತೆ. ಹಂಗೆಲ್ಲ ಮಾತಾಡಬೇಡವ. ಸರಸ್ವತಿ ಮನ್ಸು ಮಾಡಿರೆ ಕುರಿ ಕಾಯೋನು ಕವಿ ಆಯ್ತಾನೆ. ಹಂಗೆಲ್ಲ ಒಬ್ರು ನೀಯಾಳ್ಸ್ ಮಾತಾಡಬಾರ್ದು ಕಂದ. ಮಾತಾಡ್ತಿದ್ರೆ ಈ ವಿಷಯ ಮುಗಿಯಲ್ಲ. ಹೋಗ್ಲಿ ಬಿಡವ, ನಾನು ಮಾಡಿರೋದಕ್ಕೆ ನಾನೇ ಅನುಭವಿಸ್ತೀನಿ. ನನ್ನಿಂದ ನಿಮ್ಮಿಬ್ರಿಗೂ ತೊಂದರೆ ಆಯಿತು. ಸಾರಿ ಅಕ್ಕ. ಸಾರಿ ಬಾವ. ನೀವು ಮನೆ ದೇವ್ರಿಗೆ ಹೋಗಕ್ಕೆ ಬಂದಿದ್ದೀರಾ ಅಲ್ವಾ? ನನ್ನಿಂದ ಅದು ಕ್ಯಾನ್ಸಲ್ ಆಗೋದು ಬೇಡ. ನಾಳೆ ಬೆಳಗ್ಗೆ ಎಲ್ಲರೂ ಒಟ್ಟಿಗೆ ಹೋಗೋಣ. ನಾನು ಅಳಿಯ ಮಗಳನ್ನ ಕರ್ಕ ಬರ್ತೀನಿ ಅಂತ ಅರ್ಕೆ ಓದ್ಕೊಂಡಿರೋದು. ಇಲ್ಲೇನಾಗ್ತಿದೆ ಅಂತ ಆ ದೇವ್ರಿಗೂ ಗೊತ್ತು. ನಾವು ಮಾತ್ರ ಹೋಗಿ ಬರೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಳಾದವರು ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ನನ್ನ ಪಾಡಿಗೆ ನಾನು ನಿದ್ದೆ ಮಾಡ್ಕೊಂಡಿದ್ದೆ, ಅದಕ್ಕೂ ಕಲ್ಲು ಹಾಕ್ತಿರಲ್ಲ ಮನುಷ್ಯರ ನೀವು. ನಿಮ್ ಜನ್ಮಕ್ಕಿಷ್ಟು ಯಾಕೆ ಬೆಳ್ಬೆಳೇನೆ ಗಂಟೆ ಬಾರಿಸ್ತಿದ್ದೀರಾ? ನನ್ನ ಕಿವಿನೇ ಹೋಯ್ತು, ತಲೆ ಮೇಲೆ ಬಂದು ಬಾರಿಸ್ದಂಗಾಗ್ತಿದೆ. ಏನೇ ಮಾತಾಡ್ತಿದ್ಯಾ ನೀನು? ಅತ್ತೆ, ಪೂಜಾ ದಿನ ಜಗಳ ಬೇಡ, ಸುಮ್ಮನೆ ನಿಮ್ಮ ಮನ್ಸ್ಗೂ ನೋವು. ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಒಂದೇ ಟೀಮ್ ಅಂತ ನನಗೂ ಗೊತ್ತು. ನಿಮ್ಮಲ್ಲೇ ಆಡ್ಕೊಳ್ಳೋದೇನೋ, ಸಮಾಧಾನ ಮಾಡೋದೇನೋ, ತುಂಬಾ ಚೆನ್ನಾಗಿದೆ. ದಿವ್ಯಾ, ನೀನ್ ಬೇಜಾರು ಮಾಡ್ಕೋಬೇಡ, ಮಂಗಳಾರತಿ ತಗೋಬಾ. ಲಕ್ಷ್ಮಿ ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲದೆ ಇರೋನು ಲಕ್ಷ್ಮಿ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಿದ್ಯಾ? ಬೀದಿಲಿ ಹೋಗೋ ದಾಸಯ್ಯ ನೀನು ಪೂಜೆ ಮಾಡ್ತಿದ್ಯಾ? ಇವನು ಪೂಜೆ ಮಾಡೋದು ನೋಡಿ ಇವರಿಬ್ರು ಸುಮ್ಮನೆ ಇದ್ದಾರೆ. ಯಾವಳಿಗೂ ಬೇಕು ಮಂಗಳಾರತಿ? ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ. ನನ್ನ ಮೇಲಿರೋ ಸಿಟ್ಟನ್ನ ದೇವ್ರ ಮೇಲೆ ಯಾಕೆ ತೋರಿಸ್ತೀಯಾ? ಆರತಿ ತಗೊಂಡ್ಬಿಡು, ನಾನು ಬೇರೆ ಏನು ಕೇಳಲ್ಲ. ದಿವ್ಯಾ, ಏನ್ ಮಾಡ್ದೆ ನೀನು? ಕಾಣಿಸ್ತಿಲ್ವಾ? ಆರತಿ ಆರೋಯ್ತು. ಕೇಡ್ಗಾಲದಲ್ಲಿ ನಾಯಿ ಮೊಟ್ಟೆ ಇಡ್ತಂತೆ, ಹಾಗಾಯ್ತು ನಿನ್ ಕತೆ. ದೇವ್ರ ಆರತಿ ಆರಿಸೋ ಅಷ್ಟು ಕೊಬ್ಬೇನೆ ನಿನಗೆ? ಅನುಭವಿಸ್ತೀಯ ಕಣೆ ನೀನು. ಈ ತಪ್ಪಿಗೆ ಸರಿಯಾಗಿ ಪಾಠ ಕಲಿತೀಯ. ಈಗ ಆರಿಸಿದ್ದು ದೀಪನಲ್ಲ ಕಣೆ, ನಿನ್ನ ಬದುಕಿನ ಜ್ಯೋತಿನ ನೆನ್ಪಿಟ್ಕೋ. ಜಾನಕಿ, ಮಾಡಿದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ನೀನು ಯಾಕೆ ಬಾಯಿನ ಕೆಡ್ಸ್ಕೊತೀಯ? ದಿವ್ಯಾ, ಹೆತ್ತವ್ರ ಬಾಯಿಂದ ಕೆಟ್ಟ ಮಾತನ್ನ ಬರ್ಸ್ಬೇಡಮ್ಮ, ನಿಂಗೆ ಒಳ್ಳೇದಾಗಲ್ಲ. ಒಳ್ಳೇದು ಕೆಟ್ಟದು ನಿನ್ನ ಕೈಲಾಗ್ಲಿ ನಿನ್ನ ಸೊಸೆ ಕೈಲಾಗ್ಲಿ ಆ ದೇವ್ರ ಕೈಲಿಲ್ಲ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ನಾನೇ ಡಿಸೈಡ್ ಮಾಡ್ತೀನಿ. ಮುಚ್ಚೆ ಬಾಯ್ನ. ನೀನ್ ಸರಿ ಇದ್ದಿದ್ರೆ ನಮ್ಮ ಮನೆ ನಂದಗೋಕುಲ ತರ ಇರೋದು. ನಾನ್ ಸರಿಯಾಗೇ ಇದ್ದೀನಿ.
ನಿಮ್ಗಳ ಕಣ್ಣಿಗೆ ರಾಕ್ಷಸಿ ಥರ ಕಾಣಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಮ ಕರ್ಮ. ಬೆಳಗ್ಗೆ ನಿದ್ದೆನೂ ಹಾಳು ಮಾಡ್ತೀರಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಮ್ಮ, ಯಾರು ಇಲ್ದಾಗ ಒಂಥರ ಭಯ ಆಗುತ್ತೆ ಅಲ್ವಾ? ಭಯ ಯಾಕೆ? ನಾನು ನಿನ್ ಜೊತೆ ಇದ್ದೀನಲ್ಲ. ನೋಡು, ನಮ್ ವಾಯ್ಸ್ ನಮ್ಗೆ ಕೇಳಿಸ್ತದ. ಅದಕ್ಕೆ ಎಕೋ ಅಂತಾರೆ. ಯಾಕೋ ಅಂದ್ರೆ ಯಾಕೋ ಅಲ್ಲ, ಅದು ಎಕೋ. ಜಾಗ ಖಾಲಿ ಇದ್ದಾಗ ನಾವು ಮಾತಾಡಿದ್ರೆ ನಮ್ಮ ಮಾತು ನಮ್ಗೆ ಕೇಳಿಸುತ್ತೆ. ಓ ಹೌದಾ? ನನ್ನ ಫ್ರೆಂಡ್ ಇದ್ರೆ ಆಟ ಆಡ್ಬೋದು. ಫೈಲ್ ಒಂದು ರೀವರ್ಕ್ ಮಾಡಲೇಬೇಕು. ಓಕೆ. ಆಲ್ಸೋ ಅಬೌಟ್ ದ ಎಂಪ್ಲಾಯೀಸ್ ಲಾಗಿನ್ ಡೀಟೇಲ್ಸ್ ಅಂಡ್ ಆಲ್ ದಟ್. ಹಾಯ್. ನಿನ್ ಬಗ್ಗೆನೇ ಮಾತಾಡ್ತಿದ್ರೆ ನೀನ್ ಬಂದ್ಬಿಟ್ಟೆ. ನಾನು ಹೇಳಿಲ್ವಾ, ನೀನು ಯಾವಾಗೆಲ್ಲ ನನ್ನ ಬಗ್ಗೆ ಯೋಚನೆ ಮಾಡ್ತೀಯ ಅವಾಗೆಲ್ಲ ಬಂದ್ಬಿಡ್ತೀನಿ. ಸಾರಿ ಸರ್, ನೀವು ಇದ್ದಿದ್ದೇ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ. ನೀವು ವೀಕೆಂಡ್ ಆಫೀಸಲ್ಲಿ ಏನು ಮಾಡ್ತಿದ್ದೀರಾ? ಲಾಯರು ಸ್ಯಾಲ್ರಿ ಸ್ಲಿಪ್ ಕೇಳಿದ್ರು, ಅದಕ್ಕೆ ನಾನು ಸಿಸ್ಟಮಿಂದ ಡೌನ್ಲೋಡ್ ಮಾಡಕ್ ಬಂದೆ. ನೀವು ನನ್ನ ಬಾಸೇ ಕರೆದು. ಸರ್, ನಮ್ಮ ಆಫೀಸಲ್ಲಿ ಅಡ್ವಾನ್ಸ್ ಸ್ಯಾಲ್ರಿ ಪ್ರೊವಿಷನ್ ಇದೆ ಅಲ್ವಾ? ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದಲ್ವಾ ಸರ್? ಯಾ, ಅದು ಸೀತಾ ಅವ್ರಿಗೆ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇದೆ, ಅದಕ್ಕೆ ನೀವೇನಾದರೂ? ಶೋರ್, ನಿಮ್ಮ ಎಂಪ್ಲಾಯ್ ಡೀಟೇಲ್ಸ್ನೆಲ್ಲ HR ಫಾರ್ವರ್ಡ್ ಮಾಡಿ, ಅವ್ರು ಗೈಡ್ ಮಾಡ್ತಾರೆ. ಬಾಸ್ ಅಂಕಲ್, ಇವತ್ತು ಸ್ಯಾಟರ್ಡೆ, ನನ್ನ ಫ್ರೆಂಡಿಗೂ ರಜಾ ಬೇಕು. ನನ್ನ ಫ್ರೆಂಡ್ನ ನನ್ನ ಜೊತೆ ಕಳ್ಸ್ಕೊಡ್ತೀರಾ ಪ್ಲೀಸ್? ಪ್ರಿಟಿ ಪ್ಲೀಸ್. ಪ್ರಿಟಿ ಪ್ಲೀಸ್. ಓ ಪುಟ್ಟಿ, ಯು ಆರ್ ಸೋ ಕ್ಯೂಟ್. ನಾನು ಸೀತಮ್ಮ ಆಚೆ ಹೋಗ್ತಿದ್ದೀವಿ. ನನಗೆ ಫ್ರೆಂಡ್ ಇದ್ರೆ ಫುಲ್ ಮಜಾ. ಇಲ್ಲಾಂದ್ರೆ ನಮ್ಮ ಜೊತೆ ಯಾರೂ ಇರಲ್ಲ. ಸೀತಮ್ಮ ನಾನು ಅಷ್ಟೇ. ಆದ್ರೆ ನಿನಗೆ ಈ ಫ್ರೆಂಡ್ ಯಾಕೆ ಬೇಕು? ನಿನಗೆ ಯಾರು ಫ್ರೆಂಡ್ಸ್ ಇಲ್ವಾ? ಇದ್ದಾರೆ, ಆದ್ರೆ ಈ ಫ್ರೆಂಡ್ ಇದ್ದಾಗ ನನ್ ಫುಲ್ ಮಜಾ. ಇವ್ನನ್ನ ನಗ್ಸ್ತಾ ಇರ್ತಾರೆ, ನನಗೆ ಅದೇ ಖುಷಿ. ಬಾಸ್ ಅಂಕಲ್, ನಮ್ ಸೀತಮ್ಮ ಏನೇ ಕೇಳಿದ್ರು ಉಶ್ ಉಶ್ ಅಂತ ಇರ್ತಾಳೆ. ನೀವೇ ಹೇಳಿ. ಸ್ಮಾಲ್ ಕಿಡ್ಸ್ ಎಲ್ಲ ಜಾಲಿಯಾಗಿ ಆಟ ಆಡ್ಕೊಂಡಿರ್ಬೇಕಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ಬಿಟ್ಟು. ನನ್ನ ಹತ್ರ ಆಪ್ಷನ್ ಇದ್ದಿದ್ರೆ ಈ ಜಾಕೆಟ್ ಎಲ್ಲ ಬಿಸಾಕಿ ನಿನ್ ಜೊತೆ ಜಾಲಿಯಾಗಿ ಆಟ ಆಡ್ಕೊಂಡು ಇದ್ಬಿಡ್ತಿದ್ದೆ. ಸರ್, ಅವಳು ಹಾಗೇನೆ ಪಟ್ಪಟ ಅಂತ ಮಾತಾಡ್ತಿರ್ತಾಳೆ. ಸಾರಿ. ಇಟ್ಸ್ ಓಕೆ, ಬಟ್ ಶಿ ಹ್ಯಾಸ್ ಅ ಪಾಯಿಂಟ್. ಸಂಡೇ ಕೆಲಸ ಮಾಡ್ಕೊಂಡಿರೋ ಗೋಲ್ ಯಾರಿಗೆ ಬೇಕು ಹೇಳಿ, ಅಲ್ವಾ ರಾಮ್? ಐ ಹ್ಯಾವ್ ಡಿಸೈಡೆಡ್ ಆಸ್ ಅ ಬಾಸ್ ನಿಮ್ಗೆ ಆರ್ಡರ್ ಮಾಡ್ತಾ ಇದ್ದೀನಿ, ಇವತ್ತು ಇಡೀ ದಿನ ನೀವು ಮಗು ಜೊತೆ ಕಳಿಬೇಕು. ಸರ್, ಅವಳು ಹುಡುಗಾಟ ಆಡ್ತಿದ್ದಾಳೆ. ನೋ 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 ನೋ, ಬಟ್ ಐ ಆಮ್ ಸೀರಿಯಸ್. ರಾಮ್, ಗೋ ವಿತ್ ಹರ್. ಇವತ್ತು ಇಡೀ ದಿನ ಇವಳನ್ನ ಖುಷಿಯಾಗಿಡೋದೆ ನಿಮ್ಮ ಕೆಲಸ. ಓಕೆ, ಬಾಯ್. ನೀವೇನೋ ಬೇರೆ ಕೆಲಸದಲ್ಲಿ ಇದ್ರಿ ಅನ್ಸುತ್ತೆ. ಇಸ್ ಇಟ್ ಓಕೆ? ಇವಳು ಹಠ ಮಾಡಿದ್ಮೇಲೆ ನಾನು ಓಕೆ ಅನ್ಲೇಬೇಕು. ಸರಿ. ಸಿಹಿ, ಒಂದು ನಿಮಿಷ ಬಂದೆ. ಎಲ್ಲಿಗೆ ಬಂದೆ, 1 ಮಿನಿಟ್. ಅಶೋಕ, ಏನಾಯ್ತು? ಹೊರಗೆ ಹೋಗು ಅಂತ ಕಳಿಸ್ಬಿಟ್ರೆ ಕೈಯಲ್ಲಿ ನಯಾ ಪೈಸೆ ಎಲ್ಲ ಕ್ಯಾಶ್ ಕೊಡಿ. ದೇಸಾಯಿ ಗ್ರೂಪೇ ನಿಂದು, ನನ್ನ ಜೇಬು ಕೈ ಹಾಕ್ತೇನೋ? ಕದಿಮಾ ಕೊಡಿಲಿ. ಏಯ್, ಕಂಜೂಸ್ ಥರ ಆಡ್ಬೇಡ, ನಯಾ ಪೈಸಾ ಇಲ್ಲ ಮಾರಾಯ. ನಾವು ಡಿಜಿಟಲ್ ಇಂಡಿಯಾ ಕಣೋ, ಕ್ಯಾಶ್ ಎಲ್ಲ ಯಾಕೆ ಬೇಕು? ಕೊಡಿಲಿ. ಓಲ್ಡ್ ಸ್ಕೂಲ್ ಅಪ್ಪ, ಸಾಕಾ? ಏಯ್, ಎಲ್ಲ ಖಾಲಿ ಮಾಡ್ಬಿಟ್ಟಲ್ಲ. ಸರಿ, ಬಾ ಹೋಗುವ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಏನ್ರಿ ಇದು? ಏನಾಯ್ತು? ಮೊದ್ಲೇ ಸೀನ್ತಿದ್ದೀರಾ ನೀವು, ಅದ್ರಲ್ಲೂ ತಲೆ ಸ್ನಾನ ಮಾಡಿದೀರಾ, ಸರಿಯಾಗಿ ತಲೆ ಒರೆಸ್ಕೊಳ್ದೆ ರೆಡಿ ಆಗ್ತಿದ್ದೀರಾ. ನೆಗಡಿ ಇನ್ನೂ ಜಾಸ್ತಿ ಆಗಲ್ವಾ? ಕಾಯಿಲೆ ಎಲ್ಲಿಂದನೋ ಬರೋದಲ್ಲ, ನಮಗ್ ನಾವೇ ಸೃಷ್ಟಿ ಮಾಡ್ಕೊಳ್ಳೋದು. ನಮ್ ನಿರ್ಲಕ್ಷ್ಯದಿಂದನೇ ಕಾಯಿಲೆನ ಕರೆಯೋದ್ ನಾವು. ಅಲ್ಲ, ಈಗ ಏನಾಯ್ತು? ತಲೆ ಒರೆಸ್ಕೊಳ್ದೆ ಹೀಗೆ ತಿರುಗ್ತಿದ್ರೆ ನೆಗಡಿ ಜೊತೆಗೆ ಜ್ವರನೂ ಬರುತ್ತೆ. ಆಗ ಯಾವ್ ಕೆಲ್ಸನೂ ಮಾಡೋಕ್ ಮನ್ಸೂ ಬರಲ್ಲ, ಕೆಲ್ಸದ ಮೇಲ್ ಗಮನನೂ ಇರಲ್ಲ. ಕಾಯಿಲೆ ನೋಡಕ್ ಚಿಕ್ಕದೇ ಆದ್ರೂ 6 ಅಡಿ ಮನುಷ್ಯನ್ ಕೂಡ ಅಲ್ಲಾಡ್ಸ್ಬಿಡುತ್ತೆ. ಅದನ್ನ ಅಷ್ಟು ನಿರ್ಲಕ್ಷ್ಯ ಮಾಡ್ಬಾರ್ದು. ಮತ್ ನಾನೀಗ ಏನ್ ಮಾಡ್ಬೇಕು? ಬನ್ನಿ ಹೇಳ್ತೀನಿ. ಯಾಕೆ? ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಇನ್ 2 ನಿಮಿಷಕ್ಕೆ ಒದ್ದೆ ಎಲ್ಲ ಆರೋಗುತ್ತೆ. ನಿಮ್ಗಿನ್ ಜ್ವರ ಬರುತ್ತೆ ಅನ್ನೋ ಭಯನೇ ಇರಲ್ಲ. ಹೀಗೆ ಒದ್ದೆ ಬಟ್ಟೆನ ಎಲ್ಲಂದ್ರಲ್ಲಿ ಎಸೆದ್ರೆ ಮತ್ತೆ ಅಲ್ಲೇ ಬ್ಯಾಕ್ಟೀರಿಯಾ ಇರುತ್ತೆ. ಅದೇ ನಮ್ ದೇಹಕ್ಕೂ ಸೇರುತ್ತೆ. ಒದ್ದೆ ಬಟ್ಟೆನ ಯಾವಾಗ್ಲೂ ಬಿಸಿಲಲ್ಲಿ ಒಣಗಿಸ್ಬೇಕು. ಅಯ್ಯೋ, ಇರಿ, ನಾನ್ ತೆಗೆದ್ಕೊಡ್ತೀನಿ. ನಾನ್ ಮಾಡೋ ಕೆಲವು ಕೆಲಸ ನಿನ್ಗೆ ಇಷ್ಟ ಆಗದೆ ಇದ್ರು ಅದು ಸಮಸ್ಯೆ ಅಂತ ಅಂದ್ಕೊಳ್ದೆ ಅಡ್ಜಸ್ಟ್ ಆಗ್ತಿದ್ಯಾ? ನಿನಗ್ ತುಂಬಾ ತಾಳ್ಮೆ ಇದೆ ಭಾಗ್ಯ. ಸಾರಿ ಭಾಗ್ಯ. ನೀವ್ ನನಗ್ ಸಾರಿ ಹೇಳ್ಬೇಕಾದ ಅಗತ್ಯ ಇಲ್ಲ. ಎಲ್ಲಾ ವಿಷಯನೂ ಎಲ್ರೂ ಒಂದೇ ತರ ಮಾಡ್ಬೇಕು ಅಂತೇನಿಲ್ಲ ಅಲ್ವಾ? ಕೆಲವನ್ನ ನನ್ ಹಾಗೆ ನೀವ್ ಮಾಡಲ್ಲ, ನಿಮ್ ಹಾಗೆ ನಾನ್ ಮಾಡಲ್ಲ. ಅದನ್ನ ಸಮಸ್ಯೆ ಅಂದ್ಕೊಳ್ದೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಇರಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಭಿ ಅಭಿ ಏನ್ ಮಾಡ್ಕೊಂಡು? ಅಭಿ 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 ನಾನು ನಿನ್ನ ಜೊತೆಲಿ ಇದ್ದೀನಿ ಅಂದ್ರು ಇಂಥ ಕೆಲಸ ಮಾಡ್ಕೊಂಡಿದ್ಯಲ್ಲ ಬ್ರೋ. ನೀನು ನನಗೆ ದೀಪಿಕಾ ಜೊತೆ ಮದುವೆ ಮಾಡಿಸ್ತೀನಿ ಅಂದಿದ್ದೆ, ಆದರೆ ನೀನು ನಿನ್ನ ಮಾತನ್ನ
ಉಳಿಸ್ಕೊಳ್ಳಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಭಿ. ನಥಿಂಗ್ ಟು ವರಿ. ಸ್ವಲ್ಪ ಬ್ಲಡ್ ಲಾಸ್ ಆಗಿದೆ ಅಷ್ಟೇ. ಹಿ ಈಸ್ ಔಟ್ ಆಫ್ ಡೇಂಜರ್. ಸ್ವಲ್ಪ ರೆಸ್ಟ್ ಮಾಡಲಿ. ಗಾಯ ವಾಸಿ ಆಗೋವರೆಗೂ ಆಚೆಯಲ್ಲೂ ಹೋಗೋದು ಬೇಡ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.